ನಮ್ಮೆಲ್ಲ ಆತ್ಮೀಯ ಸಹೋದರಿಗೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮವನ್ನು ಪುನರ್ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಾರಂಭ ಮಾಡೋಕ್ಕೂ ಮುಂಚೆ ತಮ್ಮೆಲ್ಲರಿಗೂ ಕ್ಷಮೆ ಕೋರ್ತಾ ಈ ಕಾರ್ಯಕ್ರಮವನ್ನು ಬಹಳ ದಿನಗಳ ನಂತರ ಪುನರ್ ಪ್ರಾರಂಭ ಮಾಡ್ತೇವೆ. ಕಾರಣಾಂತರಗಳಿಂದ ನಿಂತಿತ್ತು ಈ ಕಾರ್ಯಕ್ರಮವನ್ನು ಮತ್ತೆ ನನ್ನ ಗುರುವು ದೈವವಾದ ಶ್ರೀಪಾದ ಶ್ರೀ ವಲ್ಲಭರ ಆಶೀರ್ವಾದ ಮೂಲಕ ಮತ್ತೆ ಪುನರ್ ಪ್ರಾರಂಭ ಮಾಡ್ತೇನೆ. ತಾವೆಲ್ಲರೂ ಮೊದಲೇ ಹೇಗೆ ನನಗೆ ಸಹಕಾರ ಮಾಡ್ತಿದ್ರು ಅದೇ ರೀತಿ ನನಗೆ ಸಹಕಾರ ಕೊಟ್ಟು ಈ ನನ್ನ ಅದ್ಭುತವಾದ ಸನಾತನ ಧರ್ಮದ ಕಥೆಗಳನ್ನ ಮತ್ತೊಮ್ಮೆ ಪುನರ್ ಪ್ರಾರಂಭ ಮಾಡಬೇಕು ಅಂತ ನನ್ನ ಗುರುಗಳ ಆಜ್ಞೆ ಆಗೋದನ್ನ ಮತ್ತೊಮ್ಮೆ ಪುನರ್ ಪ್ರಾರಂಭಿಸ್ತಾ ಇದ್ದೇನೆ. ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾ ಶ್ಲೋಕದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಗಜಾನನಂ ಗಾಂಗೇಯ ಸದತ್ತನೆ ಗೌರಿ ಪುತ್ರ ತನುಜಾಯ ಗಣೇಶಾಸ್ತಮಂಗಳ ಮುಂದೆ ದೃಷ್ಟಿ ಗಣೇಶಂ ತಂದೃಷ್ಟಿ ದೋಷ ವಿನಾಶಕಂ ನಮೋ ನಮೋ ವಿನಾಯಕಂ ನಾರಾಯಣಂ ನಮಸ್ಕೃತ್ಯಂ ನರಂಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾದಶೋ ದೈವತೋ ಮುದ್ರೇ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಶ್ರೀಪಾದ ಶಿವಲ್ಲಭ ಪ್ರಣಮಸ್ತೆ. ಸ್ನೇಹಿತರೆ, ಈ ಕಥೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಸ್ನೇಹಿತರೆ, ಈ ಕತೆ ಯಾರು ಬರೆದವರು ಮತ್ತೆ ಈ ಕಥೆಯ ಕಾರಣಕರ್ತರು ಮತ್ತೆ ಕರ್ತೃಗಳು ಯಾರದ್ದು ಪ್ರಥಮವಾಗಿ ನಿಮ್ಗೆ ಹೇಳಲೇಬೇಕು. ಯಾಕಂದ್ರೆ ಈ ಕಥೆಯನ್ನ ಬರೆದವರು ಪರಾಶರ ಮುನಿಗಳು. ಯಾರು ಈ ಪರಾಶರ ಮುನಿಗಳು ಅಂದ್ರೆ ಸಾಕ್ಷಾತ್ 18 ಪುರಾಣಗಳು 4 ವೇದಗಳನ್ನು ವಿಭಾಗ ಮಾಡಿಕೊಟ್ಟಂತ ವೇದವ್ಯಾಸ ಮಹರ್ಷಿಗಳ ತಂದೆಯವರು. ಇವರು ಈ ಹನುಮದ್ ವೈಭವ ಅನ್ನುವಂಥ ಆಂಜನೇಯ ಸ್ವಾಮಿಯ ಅದ್ಭುತವಾದ ಲೀಲೆಗಳು, ಅವರ ಒಂದು ಅದ್ಭುತವಾದ ಪವಾಡಗಳು, ಅನೇಕ ಕಥೆಗಳನ್ನ ಒಳಗೊಂಡ ಈ ಹನುಮದ್ ವೈಭವದಲ್ಲಿ ನನಗೆ ಒಂದಷ್ಟು ಕತೆ ಬಹಳ ಇಷ್ಟ ಆಯ್ತು. ಅದರಲ್ಲಿ ಒಂದಷ್ಟು ಕಥೆನ ಕೊಡ್ಬೇಕು ಅನಿಸ್ತು. ಅದರಲ್ಲಿ ಪ್ರಥಮವಾಗಿ ಈ ಕಥೆ ಅಂತ ನನಗೆ ತುಂಬಾ ಇಷ್ಟ ಆಯ್ತು. ಈ ಕತೆ ನಿಮಗೆ ಕೊಡ್ಲೇಬೇಕು ಅನಿಸ್ತು. ಯಾವ್ದ ಕತೆ, ಏನಿದೆ ರಹಸ್ಯ ತಿಳ್ಕೊಬೇಕ ಸ್ನೇಹಿತರೆ, ಕೇಳಿ ಹೇಳ್ತೀನಿ. ಈ ಕತೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಪ್ರತಿ ಹಳ್ಳಿಯಲ್ಲೂ, ಪ್ರತಿ ನಗರದಲ್ಲೂ, ಪ್ರತಿ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೂ ಸಹ ಮುಂದೆ ಅವರ ಶಿಲಾಮೂರ್ತಿನ ಇಟ್ಟಿರ್ತಾರೆ. ಕಾರಣವೇನು? ಪಂಚಮುಖಗಳಲ್ಲಿ, ಗದೆ ಹಿಡ್ಕೊಂಡಿರೋದಲ್ಲಿ, ಕುತ್ಕೊಂಡಿರೋದಲ್ಲಿ, ತಪಸ್ ಮಾಡೋ ತರದ ಅನೇಕ ಶಿಲಾಮೂರ್ತಿಗಳು ಹೆಬ್ಬಾಗ್ಲೇ ಇಟ್ಟಿರ್ತಾರೆ. ಇದಕ್ಕೆ ಕಾರಣವಾದ್ರೆ ಏನು? ಇದರ ರಹಸ್ಯ ಏನು ಸ್ನೇಹಿತರೆ? ಈ ಕತೆ ಮೂಲಕ ನಿಮಗೆ ರಹಸ್ಯವನ್ನು ಹೇಳ್ತೀನಿ, ಕೇಳಿ. ಕ್ಷೇತ್ರಯುಗದಲ್ಲಿ ನಮ್ಗೆಲ್ಲ ತಿಳಿದ ಹಾಗೆ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗಿ ತನ್ನ ಸ್ವರ್ಣ ಲಂಕೆಯಲ್ಲಿ ಅಶೋಕನದಲ್ಲಿ ಇಟ್ಟಿದ್ದ. ರಾಮಚಂದ್ರ ಪ್ರಭು ವಾನರ ಸೇನೆಯೊಂದಿಗೆ ಆ ಲಂಕೆಯನ್ನು ಮುತ್ತಿಗೆ ಹಾಕಿ ಅಲ್ಲಿರುವಂತ ರಾಕ್ಷಸರನ್ನೆಲ್ಲ ಸಂಹಾರಿ ಕೊನೆಗೆ ರಾವಣನು ಸಂಹಾರ ಮಾಡಿದ. ಆ ರಾವಣನ ತಮ್ಮನಾದ ವಿಭೀಷಣ ಬಹಳ ಒಳ್ಳೆಯ ಮನುಷ್ಯ, ಸಾಧುಜೀವಿ, ಜೊತೆಗೆ ರಾಮಚಂದ್ರ ಪ್ರಭುವಿನ ಅಪಾರ ಭಕ್ತಿ ಪ್ರೇಮ ಇತ್ತು. ಹಾಗಾಗಿ ರಾಮಚಂದ್ರ ಪ್ರಭು ಏನ್ ಮಾಡಿದ್ರು, ಆ ಲಂಕೆಯನ್ನು ಗೆದ್ರು ಸಹ ತಾನಿಡ್ಕೊಳ್ದೆ ಆ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿಕೊಟ್ರು. ಆ ಪಟ್ಟಾಭಿಷೇಕ ನಂತರ ರಾಮಚಂದ್ರ ಪ್ರಭು ಮತ್ತೆ ಅಯೋಧ್ಯೆಗೆ ತನ್ನ ಸೀತಾಮಾತೆ ಹಾಗೂ ತನಿ ಪರಿವಾರದೊಂದಿಗೆ ಬಂದು ಅದ್ಭುತವಾಗಿ 11,000 ವರ್ಷಗಳ ಕಾಲ ಅದ್ಭುತವಾಗಿ ಆ ರಾಜ್ಯವನ್ನು ಆಳುತ್ತಿದ್ದರು. ಆ ಸಂದರ್ಭದಲ್ಲಿ ಇದೇ ವಿಭೀಷಣನ ಈ ಲಂಕೆಯಲ್ಲಿ ಒಂದಷ್ಟು ರಾಕ್ಷಸರು ರಾವಣನ ಅನುಯಾಯಿಗಳಾಗಿದ್ರು. ಈ ರಾಕ್ಷಸರು ಏನ್ ಮಾಡಿದ್ರು, ಇವ್ರಿಗೆ ಈ ವಿಭೀಷಣ ಏನ್ ಮಾಡಿದ, ಸಂಪೂರ್ಣ ಈ ರಾವಣ ಸತ್ತ ನಂತರ ಅವರಿಗೆ ಮಾಂಸಾಹಾರ ಭಕ್ಷಣೆನ ಪರಿಪೂರ್ಣ ತ್ಯಜಿಸಿದ್ದ. ಅವ್ರಿಗೆ ಬರೀ ಸಸ್ಯಾಹಾರಿ ಫಲಹಾರಗಳನ್ನ ಕೊಟ್ಟು ಅವ್ರನ್ನ ಈ ಸಿಂಹ ಹುಲಿನ ಪಾಪ ತಾನು ತಿನ್ನುವಂತ ಒಂದು ಮಾಂಸಾಹಾರನ ಸಂಪೂರ್ಣವಾಗಿ ತ್ಯಜಿಸಿ ಅವ್ರಿಗೆ ಈ ಫಲಹಾರಗಳು ಕೊಟ್ರೆ ಹೇಗಿರುತ್ತೆ ಅಂತ ಪರಿಸ್ಥಿತಿ ಈ ರಾಕ್ಷಸರಿಗಾಗಿತ್ತು. ಆದರೆ ಕೆಲವೊಂದು ರಾಕ್ಷಸರು ಬದಲಾಗಿ ಶ್ರೀರಾಮಚಂದ್ರ ಪ್ರಭುವಿನ ಒಂದು ಭಾವಚಿತ್ರವನ್ನು ಇಟ್ಕೊಂಡು ಅದ್ಭುತವಾಗಿ ಅವರ ಧ್ಯಾನ, ಪ್ರಾರ್ಥನೆ ಹಾಗೂ ಪರಿಪೂರ್ಣ ಭಕ್ತಿ ಅಂದ್ರೆ. ಆದ್ರೆ ಕೆಲವೊಂದು ರಾಕ್ಷಸರು ಈ ರಾವಣನ ಅನುಯಾಯಿಗಳಿಗಿದ್ರಲ್ಲ, ವಿಧಿ ಇಲ್ಲದೆ ವಿಭೀಷಣನ ಆ ಒಂದು ರಾಜ್ಯದಲ್ಲಿ ಇರಬೇಕಾಗಿತ್ತು. ಯಾಕಂದ್ರೆ ಇಲ್ಲ ಅಂತ ರಾಮಚಂದ್ರ ಪ್ರಭು ಇವನು ಸಹ ಸಂಹಾರ ಮಾಡ್ಬಿಟ್ಟಾರ. ಹಾಗಾಗಿ ಏನು ಮಾಡಿದ್ರು, ಕಾಲ ಮತ್ತೆ ಬರಬೇಕು ನಮ್ಗೆ ಅಂತ ಆಲೋಚನೆ ಮಾಡಿ ಏನು ಮಾಡಿದ್ರು, ನಾವು ಇಲ್ಲಿದ್ದಷ್ಟು ದಿನ ಯಾವುದೇ ಕಾರಣಕ್ಕೂ ನಾವು ಮಾಂಸ ಭಕ್ಷಣೆ ಮಾಡುದಿಲ್ಲ. ಅದರಲ್ಲೂ ನರಮಾಂಸ ಭಕ್ಷಣೆ ಅಂದ್ರೆ ಬಹಳ ರುಚಿಕರವಾಗಿರುತ್ತೆ. ಹಾಗಾಗಿ ನಾವು ಒಂದು ಕೆಲಸ ಮಾಡೋಣ ಅಂತ ಆ ಒಂದು ಅಷ್ಟು ಜನದಲ್ಲಿ ಒಬ್ಬ ನಾಯಕ ಏನ್ ಮಾಡ್ದ, ಆಲೋಚನೆ ಮಾಡ್ದ. ಹೇಗಿದ್ರು ರಾಮಚಂದ್ರ ಪ್ರಭು ಆಳ್ವಿಕೆ ತುಂಬಾ ಚೆನ್ನಾಗಿದೆ ಅಂತೆ, ರಾಮಚಂದ್ರ ಪ್ರಭು ಪುಟ್ಟ ಮಾತಿಗೆ ಎಂದೂ ತಪ್ಪಲ್ವಂತೆ, ನಾವು ಯಾಕೆ ರಾಮಚಂದ್ರ ಪ್ರಭು ಬಳಿ ಹೋಗಿ ನಮ್ಮ ಈ ಒಂದು ಪ್ರಸ್ತಾವನೆ ಇಟ್ಟು ನಾವು ಅದನ್ನ ತಗೊಂಬಾರ್ದು ಅಂತ ಇವರಲ್ಲೇ ಮಾತಾಡ್ಕೊಂಡ. ಬಹಳ ಚೆನ್ನಾಗಿದೆ ಅಂತೇಳಿ ಒಂದಷ್ಟು ರಾಕ್ಷಸರ ಬಲೆ ಬಲೆ ನೀನ್ ಹೇಳಿ ಸರಿ ಏನ್ ಮಾಡೋದು, ಅಲ್ಲಿಂದ ಹೊರಟಿ ಸೀದಾ ವಿಭೀಷಣದ ಬಂದ್ರು. ವಿಭೀಷಣ ಕೇಳ್ಕೊಂಡು, ಸ್ವಾಮಿ ಬಹಳ ದಿನ ಆಯ್ತು ರಾಮಚಂದ್ರ ಪ್ರಭು, ನಮ್ಗೆ ಯಾಕೋ ರಾಮಚಂದ್ರ ಪ್ರಭು ನೋಡ್ಬೇಕು ಅನಿಸ್ತಾ ಇದೆ, ದಯವಿಟ್ಟು ನಮ್ಗೆ ಅಪ್ಪಣೆ ಕೊಡಿ, ನಾವು ಹೋಗಿ ಬರ್ತೀವಿ ಅಂದ್ರೆ. ಇದನ್ನ ಕೇಳಿದಂತ
ಈ ವಿಭೀಷಣ ಮೊದಲೇ ರಾಮಚಂದ್ರ ಪ್ರಭು ಅಂದ್ರೆ ಬಹಳ ಇಷ್ಟ, ಅವ್ರ ಮಾತು, ಅವ್ರ ಕೀರ್ತನೆ ಅಂದ್ರೆ ಆ ಕೇಳಿದ ತಕ್ಷಣ ಅವ್ರಿಗೆ ಬಹಳ ಸಂತೋಷ ಆಗಿ ಒಳ್ಳೇದಾಗ್ಲಿ ಅಂತ ಒಂದಷ್ಟು ಅವ್ರಿಗೆ ಫಲಹಾರಗಳನ್ನ ಆಗ ಒಂದಷ್ಟು ಕಾಣಿಕೆಗಳನ್ನ ಕೊಟ್ಟು ಕಳಿಸ್ತಂತೆ. ಇನ್ ರಾಕ್ಷಸರು ಮೊದಲೇ ಮಾಯಾ ಸ್ವರೂಪಿಗಳು, ಅವ್ರೇನ್ ನಡ್ಕೊಂಡು ಹೋಗ್ಬೇಕಾ, ಆ ಕ್ಷಣಾರ್ಧದಲ್ಲಿ ಅಯೋಧ್ಯೆಯ ಹೆಬ್ಬಾಗಿಲು ಬರ್ತಂತೆ. ಹೆಬ್ಬಾಗಿಲು ಬಂದ್ರೆ ಅವ್ರು ಒಳಗಡೆ ಹೋಗ್ಬೋದು, ಆದ್ರೆ ರಾಮಚಂದ್ರ ಪ್ರಭುವಿನ ಆಜ್ಞೆ ಇಲ್ಲದೆ ಒಂದು ಸಣ್ಣ ಇರುವೇನು ಸಹ ಹೋಗ್ಲಿಕ್ಕೆ ಬಹಳ ಕಷ್ಟ. ಯಾಕಂದ್ರೆ ರಾಮಚಂದ್ರವಿನ ಪ್ರಭುವಿನ ಆ ಒಂದು ಅಪಾರ ದೃಷ್ಟಿ ಆ ಇಡೀ ಅಯೋಧ್ಯೆಗೆಲ್ಲ, ಇಡೀ ಪರಿಪೂರ್ಣ ಪ್ರಪಂಚಕ್ಕೆ. ಆದ್ರೆ ಅದರಲ್ಲಿ ವಿಶೇಷವಾಗಿ ಈ ಅಯೋಧ್ಯೆಗಿತ್ತು. ಹಾಗಾಗಿ ಈ ರಾಕ್ಷಸರು ಅಲ್ಲೇ ಹೆಬ್ಬಾಗಿಲು ನಿಂತ್ಕೊಂಡು ನೋಡಿದ್ರು. ಅಲ್ಲಿ ನಿಂತಹ ಸೇವಕರನ್ನ, ಇವ್ರ ಕಣ್ಣಿಗೆ ಯಾಕೆ ಕಾಣಿಸ್ತಿದ್ರ ಸೇವಕರು ಅಂದ್ರೆ, ನಾವು ಈ ಕೆಲವೊಂದು ಈ ಹೋಟೆಲ್ಗಳಲ್ಲಿ ಈ ಕೋಳಿನ ಸಂಪೂರ್ಣ ಬರ್ನ್ ಮಾಡಿ ಇಟ್ಟು ತಿನ್ನೋಕ್ ರೆಡಿ ಆಗಿರ್ತಲ್ಲ, ಆ ತರ ಕಣ್ಣಿಗೆ ಕಾಣಿಸ್ತಾ ಇದಾರೆ ಈ ರಾಕ್ಷಸರಿಗೆ. ಅವಾಗ ಇವ್ರು ಅನ್ಸ್ಕೊಂಡಂತೆ ಮನಸ್ಸಲ್ಲಿ ನಾನು ಹಂಗ್ ತಿನ್ಬೇಕು, ಹಿಂಗ್ ತಿನ್ಬೇಕು, ನಾನು ಕಾಲ್ ತಿಂತೀನಿ, ಕೈ ತಿಂತೀನಿ ಅನ್ಕೊಂಡು ಇವರೆಲ್ಲ ಮಾತಾಡ್ಕೊಳ್ತಿದ್ರಂತೆ. ಇದನ್ನ ನೋಡಿದಂತ ಈ ಸೇವಕ ಒಂದ್ ಸ್ವಲ್ಪ ಗಾಬರಿ ಆಯ್ತಂತೆ. ಆದ್ರೂ ರಾಮಚಂದ್ರ ಪ್ರಭು ಇದಾರ, ನಾನು ಬೈದಿದ್ದ, ಇವ್ರೇನು ಮಾಡಕ್ಕಾಗಲ್ಲ, ಯಾರು ನೀವು ಯಾಕೆ ಬಂದಿರ್ತ, ಸ್ವಾಮಿ ರಾಮಚಂದ್ರ ಪ್ರಭು ನೋಡ್ಬೇಕು, ಸರಿ ಒಂದ್ ಸ್ವಲ್ಪ ನೀವು ಇಲ್ಲೇ ಕಾಯಿರಿ, ನಾನು ರಾಮಚಂದ್ರ ಪ್ರಭುನ ಕೇಳ್ಕೊಂಡ್ ಬರ್ತೀನಿ, ಆಮೇಲೆ ನೀವು ಹೋಗಿರಂತೆ. ಸರಿ ಸೇವಕ ಹೋದ, ರಾಮಚಂದ್ರ ಪ್ರಭುಗೆ ಭಿನ್ನವಿಸಿದ, ಸ್ವಾಮಿ ಯಾರೋ ರಾಕ್ಷಸರು ಲಂಕೆಯಿಂದ ಬಂದ್ರೆ ತಮ್ಮನ್ನು ನೋಡಕ್ಕೆ, ಹಾಗಾಗಿ ತಾವನ್ನು ಬಿಡ್ಬೋದಾ ಅಂತ. ಖಂಡಿತ ಬಿಡಿ ಅಂತ ಹೇಳಿದಂತೆ. ಅವ್ರು ಒಳಗಡೆ ಬರ್ತಾರಂತೆ. ಆ ನಗರದಲ್ಲಿರುವಂತ ಅನೇಕ ಜನಗಳನ್ನ ಆ ಒಂದು ವೈಭವೋಪೇತ ಆ ಅದ್ಭುತವಾದ ಆ ರಾಮಚಂದ್ರ ಪ್ರಭುವಿನ ಆಳ್ವಿಕೆ ನೋಡಿ ಬಹಳ ಸಂತೋಷಪಟ್ಟು ಕೆಲವೊಂದು ಜನಗಳನ್ನ ನೋಡ್ತಾರಂತೆ. ಇವ್ರ ಬಾಯಲ್ಲಿ ನೀರು ಊರ್ತಾ ಇತ್ತಂತೆ. ನಮ್ಗೆ ಹೇಗೆ ಒಂದು ಸಿಹಿ ತಿನ್ನಿ ನೋಡಿದಾಗ ಬಾಯಿ ಇರುತ್ತೆ, ಆ ರೀತಿ ರಾಕ್ಷಸರಿಗೆ ಅನಿಸ್ತಾ ಇತ್ತಂತೆ. ಯಾವಾಗ ನಾನು ಈ ಮನುಷ್ಯನ್ ತಿಂತೀನೋ ಅಂತ. ಸೀದಾ ಕೊನೆಗೆ ರಾಮಚಂದ್ರ ಪ್ರಭುವಿನ ಬಳಿ ಹೋದಾಗ ರಾಮಚಂದ್ರ ಪ್ರಭು ಅವ್ರನ್ನೆಲ್ಲ ಕರೆಸಿ ಅದ್ಭುತವಾಗಿ ಸಂತೈಸಿ ಅವ್ರಿಗೆ ಬೇಕಾದಂಗೆ ಕೊಟ್ಟು ಸರಿ. ಆಗ ರಾಮಚಂದ್ರ ಪ್ರಭು ಕೇಳಿದ್ರಂತೆ, ನೀವು ಬಂದಂತ ವಿಚಾರ ಅದು ಧೈರ್ಯವಾಗಿ ಹೇಳಿ, ಖಂಡಿತ ನಾನು ನಿಮ್ಮ ಕೋರಿಕೆಯನ್ನ ನೆರವೇರಿಸ್ಕೊಡ್ತೀನಿ ಅಂತಂತೆ. ರಾಕ್ಷಸರಿಗೆಲ್ಲ ಬಹಳ ಸಂತೋಷ ಆಗುತ್ತೆ. ಆ ರಾಮಚಂದ್ರ ಪ್ರಭುವಿನ ಪಾದದ ಬಳಿ ಕುತ್ಕೊಂಡು ಆ ಸೇವೆ ಮಾಡುತ್ತಾ, ಸ್ವಾಮಿ ನಮ್ದೊಂದು ಭಿನ್ನವಾಗಿ ದಯವಿಟ್ಟು ನಡ್ಸ್ಕೊಡ್ಬೇಕು ಅಂತ. ಖಂಡಿತ ಕೇಳಿ, ಏನ್ ಬೇಕಾದ್ರೂ ನಡ್ಸ್ಕೊಡ್ತೀನಿ. ರಾಮಚಂದ್ರ ಪ್ರಭು ಕೊಟ್ಟ ಮಾತಿಗೆ ಎಂದು ಹಿಂತೆಗೆದುಕೊಳ್ಳುವಂತ ಮಾತೇ ಇಲ್ಲ. ಹೇಳಿ ಏನ್ ಬೇಕಾದ್ರೂ ಕೊಡ್ತೀನಿ ಅಂತೆ. ಕೊಡ್ತೀರಾ ಪ್ರಭು ಅಂತ ಕೇಳಿದ್ರಂತೆ. ಎಲ್ಲಾರು ಮಕ್ಕ ನೋಡ್ಕೊಂಡ್ರಂತೆ. ಕೇಳಿ ಬಿಡೋಣ ಪ್ರಭು, ನಮ್ಗೆ ನರಮಾಂಸ ಭಕ್ಷಣೆ ಮಾಡ್ಬೇಕು ಅನಿಸ್ತೈತೆ, ದಯವಿಟ್ಟು ಇದಕ್ಕೆ ನೀವು ಅಪ್ಪಣೆ ಕೊಡಿಸಿ ಅಂದ್ರಂತೆ. ಇನ್ನು ರಾಮಚಂದ್ರ ಪ್ರಭು ಇಲ್ಲ ಅನ್ನೋದಿಲ್ಲ, ತಥಾಸ್ತು ಅಂದ್ರಂತೆ. ಬಹಳ ಸಂತೋಷ ಆಯ್ತು. ಆವಾಗ ರಾಮಚಂದ್ರ ಪ್ರಭು ಕೊಟ್ಟ ಮಾತಿಗೆ ಎಂದಿಗೂ ಇಂತಲ್ವಾ, ಅವಾಗ ಏನ್ ಮಾಡಿದ್ರಂತೆ, ಒಂದು ಷರತ್ತಿನ ಮೇಲೆ ನಿಮ್ಗೆ ತಿನ್ನೋಕೆ ಅವಕಾಶ ಕೊಡ್ತೀನಿ ಅಂತಂತೆ. ಈ ರಾಕ್ಷಸರು ಸಂತೋಷ ಆಗೋದು ಒಂದು ಕ್ಷಣ ಪೇಚೆ ಮರಕ್ಕಂತೆ. ಏನ್ ಸ್ವಾಮಿ, ಅದು ಮತ್ತೇನಾದ್ರೂ ನೀವು ಆಲೋಚನೆ ಮಾಡಬೇಡಿ, ಎಲ್ಲಿ ಹನುಮಂತ ದೇವರ ಒಂದು ವಿಗ್ರಹ ಇಲ್ಲವೋ ಅಲ್ಲಿ ನೀವು ಭಕ್ಷಣೆ ಮಾಡಬಹುದು ಅಂದ್ರಂತೆ. ಇದನ್ನು ಕೇಳಿದ ರಾಕ್ಷಸರು ಬಹಳ ಸಂತೋಷ ಆಗ್ಬಿಡುತ್ತೆ. ಯಾಕಂದ್ರೆ ರಾಕ್ಷಸರು ಏಕಕಾಲದಲ್ಲಿ ಆಂಜನೇಯ ಸ್ವಾಮಿ ಎಲ್ಲ ಕಡೆ ಬರಕ್ಕಾಗಲ್ಲ ಅಂತೇಳಿ ಧೈರ್ಯವಾಗಿ ಅವರು ಅಲ್ಲಿಂದ ರಾಮಚಂದ್ರ ಪ್ರಭುವಿನ ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಟು ಬಂದಂತೆ. ಆ ಕ್ಷಣ ಇವರು ರಾಕ್ಷಸರ ಆ ಕಡೆ ಹೋಗ್ತಾ ಇದ್ದಂಗೆ ಹನುಮಂತ ದೇವರನ್ನ ಜ್ಞಾಪಿಸ್ಕೊಂಡಂತೆ ಆ ಕ್ಷಣ ಹನುಮಂತ ದೇವರು ಅಲ್ಲಿ ಬಂದಂತೆ. ಸ್ವಾಮಿ ಏನು ನಿಮ್ಮ ಆಜ್ಞೆ ಅಂತಂತೆ. ಈ ಕ್ಷಣ ರಾಕ್ಷಸರು ಹೊರಟಿದ್ದಾರೆ. ನಾನು ರಾಕ್ಷಸರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ನರಭಕ್ಷಣೆ ಮಾಡಬಹುದು ಅಂತ. ಯಾವುದೇ ಕಾರಣಕ್ಕೂ ಧರ್ಮೋ ರಕ್ಷಿತ ರಕ್ಷಿತ, ನನ್ನ ಧರ್ಮ ಮೀರಬಾರದು. ಅದೇ ರೀತಿ ನಾನು ಕೊಟ್ಟ ಮಾತಿಗೆ ಸಹ ನಾನು ಹಿಂತೆಗೆದುಕೊಳ್ಳೋ ಹಾಗಿಲ್ಲ. ಈ ಕ್ಷಣ ನೀನು ನಿನ್ನ ಧೈರ್ಯ, ನಿನ್ನ ಸಾಹಸ, ನೀನು ವಿಜೃಂಭಿಸು ಅಂತೇಳಿ ರಾಮಚಂದ್ರ ಪ್ರಭು ಆಂಜನೇಯ ಸ್ವಾಮಿಗೆ ಆಶೀರ್ವಾದ ಕಳಿಸ್ರು. ರಾಮಚಂದ್ರ ಪ್ರಭು ಕೊಟ್ಟಿದ್ದೇ ತಡ ಆಂಜನೇಯ ಸ್ವಾಮಿ ಕೇಳಬೇಕಾ. ಆ ಕ್ಷಣ ಆಂಜನೇಯ ಸ್ವಾಮಿ ಸರ್ವಾಂತರ್ಯಾಮಿ, ಸಾಕ್ಷಾತ್ ರುದ್ರಾಂಶ ಸಂಭೂತ ಆ ಕ್ಷಣ ಹೋದ್ರಂತೆ. ಪ್ರತಿ ಹಳ್ಳಿಯಲ್ಲೂ, ಪ್ರತಿ ನಗರದಲ್ಲೂ, ಪ್ರತಿ ಮನೆಯಲ್ಲೂ ಆಂಜನೇಯ ಸ್ವಾಮಿಯ ಭಾವಚಿತ್ರ. ರಾಕ್ಷಸರು ಕಾಲಿಡ್ತಾ ಇದನ್ನು ನೋಡಿದ್ರೆ ಆಂಜನೇಯ ಸ್ವಾಮಿ ಉಗ್ರ ಸ್ವರೂಪ. ಯಾಕಂದ್ರೆ ಈ ರಾಕ್ಷಸರಿಗೆ ಸ್ವಯಂ ಆ ರಾಮಚಂದ್ರ ಪ್ರಭು ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿಯ ಪ್ರತಾಪ ಕಣ್ಣಾರೆ ನೋಡಿದ್ರಂತೆ. ಆಂಜನೇಯ ಸ್ವಾಮಿ ನಿಂತ್ಕೊಂಡ್ರೆ ಆ ಒಂದು ಸಂದರ್ಭದಲ್ಲಿ ನುಚ್ಚುನೂರು ಮಾಡ್ತಿದ್ದಾರೆ. ಅದನ್ನ ಸ್ವಯಂ ಕಂಡವ್ರು ಈ ರಾಕ್ಷಸರು. ಹಾಗಾಗಿ ಈ ರಾಕ್ಷಸರಿಗೆ ಎಲ್ಲಿ ನೋಡಿದ್ರು ಆಂಜನೇಯ ಸ್ವಾಮಿ ಪ್ರತಿಮೆ, ಎಲ್ಲಿ ನೋಡಿದ್ರು ಆಂಜನೇಯ ಸ್ವಾಮಿ ಉಗ್ರ ಸ್ವರೂಪ ನೋಡಿ ಭಯಭೀತರಾಗಿ ಕೊನೆಗೆ ಹಸಿದಿದ್ದೆ ಪಾಪ ಅವ್ರು ಏನೂ ತಿನ್ನದೆ ಪೇಚೆ ಮೊರೆ ಹಾಕೊಂಡು ಹೋದ್ರೆ ಮತ್ತೆ ವಾಪಸ್ ಭೀಷಣನ ಪಟ್ಟಣವಾದ ಲಂಕೆಗೆ ಮರಳಿದ್ರಂತೆ. ಅಂದ್ರೆ ಆಂಜನೇಯ ಸ್ವಾಮಿ ಯಾಕೆ ಬಂದ್ರು ಅಂತ ನಿಮ್ಗೆ ಗೊತ್ತಾಯ್ತಲ್ಲ. ಅದೇ ಆಂಜನೇಯ ಸ್ವಾಮಿ ಆ ಸಂದರ್ಭದಲ್ಲಿ ಇರ್ಲಿಲ್ಲ ಅಂದ್ರೆ ಇವತ್ತು ಯಾರು ಮನುಷ್ಯರೇ ಇರ್ತಿರ್ಲಿಲ್ಲ.
ಯಾಕಂದ್ರೆ ರಾಮಚಂದ್ರ ಪ್ರಭು ಕೊಟ್ಟ ಮಾತಿಗೆ ತಪ್ಪಲಿಲ್ಲ. ಅದೇ ರೀತಿ ಆಂಜನೇಯ ಸ್ವಾಮಿನೂ ಸಹ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ನಮ್ಮ ಬೆನ್ನುಬಲ ಕೊಟ್ಟರು. ಇದ್ರಲ್ಲಿ ನಿಮ್ಗೊಂದು ಸಂಶಯ ಬರ್ಬೋದು, ಏನಪ್ಪಾ, ಪ್ರತಿ ಹಳ್ಳಿಯಲ್ಲೂ ಒಂದು ಗ್ರಾಮ ದೇವತೆ ಇರುತ್ತೆ. ಆ ಗ್ರಾಮ ದೇವತೆಗೆ ಈ ಶಕ್ತಿ ಇರಲ್ವಾ ಅಂದ್ರೆ ಸ್ನೇಹಿತರೆ, ಗ್ರಾಮ ದೇವತೆಗೆ ಒಂದು ಪರಿಮಿತಿ ಇರುತ್ತೆ. ಆ ಪರಿಮಿತಿ ಆ ಒಂದು ಸಂದರ್ಭಕ್ಕೆ ಮಾತ್ರನೇ. ಆದ್ರೆ ಆಂಜನೇಯ ಸ್ವಾಮಿಗೆ ಯಾವುದೇ ಪರಿಮಿತಿ ಇರಲಿಲ್ಲ. ಇವರು ವಾಯು ವೇಗ ಅಂದ್ರೆ ಮನಸ್ಸಿನಕ್ಕಿಂತ ಬಹಳ ಬೇಗ ಹೋಗುವವರು, ಮತ್ತೆ ಹುಟ್ಟ ಹೋಗ್ಲಿ ಅನೇಕ ವರಗಳನ್ನ ಪಡೆದವರು. ಇವರು ಬ್ರಹ್ಮಾಸ್ತ್ರ ಏನು, ಇವರು ಯಾವ ಅಸ್ತ್ರಗಳು ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಏನು ಈ ತುಳಸಿದಾಸರು ಹೇಳ್ತಾರೆ, ನಿಕಟ ನಾವೇ ಹಾಯಿ ಅಂದ್ರೆ ಯಾವುದೇ ಕೆಟ್ಟ ಒಂದು ದುಷ್ಟಶಕ್ತಿ ಆಗ್ಬೋದು, ರಾಕ್ಷಸರಾಗ್ಬೋದು, ಯಾರೂ ಸಹ ಇವ್ರ ಹೆಸರು ಕೇಳದೆ ಸಾಕಂತೆ ಬರ್ತಿರ್ಲಂತೆ. ಅದಕ್ಕೋಸ್ಕರ ಆಂಜನೇಯ ಸ್ವಾಮಿನ ಪ್ರತಿ ಊರಲ್ಲೂ, ಪ್ರತಿ ಹಳ್ಳಿಲೂ, ಪ್ರತಿ ಮನೇಲೂ ಈಗಲೂ ಸಹ ಪೂಜೆ ಮಾಡ್ತಾರೆ. ಕಾರಣ ಇಷ್ಟೇ, ಯಾಕಂದ್ರೆ ದುಷ್ಟ ಗ್ರಹಗಳಾಗ್ಬೋದು, ದುಷ್ಟ ಒಂದು ಶಕ್ತಿಗಳಾಗ್ಬೋದು, ಆಂಜನೇಯ ಸ್ವಾಮಿ ಎಲ್ಲಿ ಮುಖ್ಯ ದ್ವಾರದಲ್ಲಿರ್ತಾರೋ ಅದನ್ನ ನೋಡೇ ಅರ್ಧ ಭಯ ಬಿದ್ದು ಓಡೋಗುತ್ತೆ ಅಂತ ಆಂಜನೇಯ ಸ್ವಾಮಿ. ಅದಕ್ಕೆ ಹೇಳ್ತಾರೆ, ಅಸಾಧ್ಯಂ ಸಾಧಕೋ ದೇವ ಅಸಾಧ್ಯಂ ತಮಕಿನ ಶ್ರೀರಾಮದೂತ ಕಾರ್ಯಪ್ರಭು ಅಂತ. ಅದಕ್ಕೆ ಆಂಜನೇಯ ಸ್ವಾಮಿನ ಅನೇಕ ದೇವತೆಗಳು ತನ್ನಲ್ಲಿದೆ. ಯಾಕಂದ್ರೆ ಎಲ್ಲಾನು ನಾವು ವಿಧವಾಗಿ ಪೂಜೆ ಮಾಡೋದು ಆಂಜನೇಯ ಸ್ವಾಮಿಯಲ್ಲಿ ಸರ್ವ ದೇವತೆಗಳು ಇರೋದಿಲ್ಲ. ಆಂಜನೇಯ ಸ್ವಾಮಿನ ಯಾರು ಮನಸ್ಸಾರೆ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಾರ ಆ ಕ್ಷಣ ನಮ್ಮ ಆಂಜನೇಯ ಸ್ವಾಮಿ ಅಲ್ಲಿರ್ತಾರೆ. ಯಾಕಂದ್ರೆ ಆಂಜನೇಯ ಸ್ವಾಮಿ ಚಿರಂಜೀವಿ. ಮತ್ತೊಂದು ವಿಚಾರ ಹೇಳ್ಬೇಕಂದ್ರೆ, ಈ ಯುದ್ಧದಲ್ಲಿ ರಾಮಚಂದ್ರ ಪ್ರಭುಗೆ ಅಪಾರವಾಗಿ ಸಹಾಯ ಮಾಡಿದ್ರು ಆಂಜನೇಯ ಸ್ವಾಮಿ. ಯಾಕಂದ್ರೆ ಒಂದಲ್ಲ ಎರಡು ಸಲಿ ಆಂಜನೇಯ ಸ್ವಾಮಿಯನ್ನ ರಕ್ಷಣೆ ಮಾಡಿದ್ರು. ಒಂದು ಇಂದ್ರಜಿತ್ತು ಒಂದು ಸರ್ಪಾಸ್ತ್ರ ಬಿಟ್ಟಾಗ ಇವರು ಸಹ ಸಾಯುವ ಸ್ಥಿತಿಯಲ್ಲಿದ್ರು. ಅದನ್ನು ಗ್ರಹಿಸಿದಂತ ಜಾಂಬುವಂತ ಆಂಜನೇಯ ಸ್ವಾಮಿ ಆಜ್ಞೆ ಮಾಡಿ ಸಂಜೀವಿನ ಪರ್ವತ ತಂದು ಅದನ್ನ ಬಿಡುಗಡೆ ಮಾಡಿಕೊಟ್ರು. ಮತ್ತೆ ಒಂದು ಯುದ್ಧದಲ್ಲಿ ಸಾಕ್ಷಾತ್ ರಾವಣನ ಒಂದು ಒಂದು ಅದ್ಭುತವಾದ ಅಸ್ತ್ರದಿಂದ ರಾಮಚಂದ್ರ ಪ್ರಭುವಿಗೆ ಬೀಳಬೇಕಾಗಿದ್ದು, ಅದರ ರಾವಣ ಅದನ್ನ ಲಕ್ಷ್ಮಣನಲ್ಲಿ ಪ್ರಯೋಗ ಮಾಡಿ ನೀನು ಸಾಯುವಂತ ಸ್ಥಿತಿಯಲ್ಲಿದ್ರೂ ಅದನ್ನ ರಕ್ಷಿಸಿದ ಆಂಜನೇಯ ಸ್ವಾಮಿ. ಹಾಗಾಗಿ ರಾಮಚಂದ್ರ ಪ್ರಭು ಕೊನೆಯಲ್ಲಿ ಎಲ್ಲಾರ್ಗು ಅನೇಕ ಬಹುಮಾನಗಳು ಕೊಟ್ಟಂತೆ. ಆದ್ರೆ ಈ ಆಂಜನೇಯ ಸ್ವಾಮಿಗೆ ಏನು ಬಹುಮಾನ ಕೊಡಕ್ಕಾಗಿಲ್ಲ. ಅಂದ್ರೆ ಕೊಟ್ಟಂತ ಬಹುಮಾನ ಏನು ಗೊತ್ತಾ, ಮುಂದೆ 9ನೇ ಬ್ರಹ್ಮ ಆಗುವಂತ ಸಾಕ್ಷಾತ್ ಆಂಜನೇಯ ಸ್ವಾಮಿಗೆ ವರ ಕೊಟ್ಟವರು ಈ ರಾಮಚಂದ್ರ ಪ್ರಭುನೇ. ಮತ್ತೆ ಇನ್ನೊಂದು ಅವತಾರ ತೆಗೆದಲು. ಆ ಅವತಾರ ಯಾವುದು ಅಂತ ಅದು ಮತ್ತೊಂದು ಕತೆ ಹೇಳ್ತೀನಿ. ರಾಮಚಂದ್ರ ಪ್ರಭು ಕೊಟ್ಟಂತ ಒಂದು ಅವತಾರ, ಒಂದು ವರ, ಮುಂದೆ ಈ ಆಂಜನೇಯ ಸ್ವಾಮಿಗೆ 9ನೇ ಬ್ರಹ್ಮ ಆಗುವಂತ ಅವಕಾಶ ಸಿಕ್ತು, ಮತ್ತೆ ಚಿರಂಜೀವಿ ಆಗಿರುವಂತ. ಆದ್ರೆ ಆಂಜನೇಯ ಸ್ವಾಮಿ 14ನೇ ತ್ರೇತಾಯುಗದಲ್ಲಿ ಜನ್ಮ ತಾಳದವರು. ಆದ್ರೆ ಮತ್ತೆ ಆಂಜನೇಯ ಸ್ವಾಮಿಗೆ ಇದೇ ರಾಮಚಂದ್ರ ಪ್ರಭು ಮುಂದೊಂದು ದಿನ ಶ್ರೀಕೃಷ್ಣನಾಗಿ ದರ್ಶನ ಕೊಡ್ತಾರೆ. ಆ ದರ್ಶನದ ಕಥೆನೂ ನಿಮ್ಗೆ ಮುಂದೊಂದು ದಿನ ಈ ಕಥೆಯ ಮೂಲಕ ತಿಳಿಸ್ತೀನಿ ಸ್ನೇಹಿತರೆ. ಇದು ಆಂಜನೇಯ ಸ್ವಾಮಿಯ ಒಂದು ಭಕ್ತಿಯ ಕತೆ. ಹಾಗೂ ಈ ಕಥೆಯಲ್ಲಿ ನಮಗ್ ತಿಳಿದು ಬರೋದ ಅಂಶ ಏನಪ್ಪಾ ಅಂದ್ರೆ, ಆಂಜನೇಯ ಸ್ವಾಮಿ ಸ್ವಯಂ ನಾನು ದೇವರು ಅಂತ ಎಲ್ಲಿ ಹೇಳ್ಕೊಂಡಿಲ್ಲ. ಆಂಜನೇಯ ಸ್ವಾಮಿ ಸದಾ ಹೇಳ್ತಾ ಇದ್ದು, ನನ್ನ ಸ್ವಾಮಿ ಶ್ರೀರಾಮಚಂದ್ರ ಸ್ವಾಮಿ, ನನ್ನ ಸ್ವಾಮಿ ಅಪಾರವಾದ ಭಕ್ತಿಯುಳ್ಳ ರಾಮಚಂದ್ರ ಪ್ರಭು ಅಂತ ಹೇಳ್ತಿದ್ದೆ ವಿನಃ ಎಂದೂ ನಾನು ದೇವ ನನ್ನಿಂದ ಅಂತ ಯಾವತ್ತೋದ. ಯಾಕಂದ್ರೆ ಸ್ವಾಮಿಗೆ ಅಪಾರವಾದ ನಂಬಿಕೆ, ಅಪಾರವಾದ ದೈವವಿದ್ದರೆ ಶ್ರೀರಾಮಚಂದ್ರ ಪ್ರಭು ಅಂತ ಹೇಳಿ ಈ ಕತೆ ನಾನು ಇಲ್ಲೇ ಮುಗಿಸ್ತಾ ಇದ್ದಿದ್ರೆ, ಮತ್ತೊಂದು ಕತೆಗೆ ನಿಮ್ಮನ್ನ ಮುಂದಿನ ವಾರ ಬಂದು ಕಾಡ್ತೀನಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು ಹೇಳ್ತಾ ಈ ಕತೆ ಇಲ್ಲೇ ಮುಗಿಸ್ತಾ ಮುಂದಿನ ಕತೆಗೆ, ಮತ್ತೊಂದು ಅದ್ಭುತವಾದ ಕತೆಗೆ ನಿಮ್ಮನ್ನ ಮುಂದಿನ ಬಂದು ಕಾಣ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.